ಸಾಮಣ್ಣ ಅಂತ ಕೋಲಾರ ಜಿಲ್ಲೆ ಮಾಲೂರು ತಾಲೂಕು ನೀಲಕಂಠ ಅಗ್ರಹಾರ ಅಂತ ಇಲ್ಲ ಸರ್, ಇದೇ ಫಸ್ಟ್ ಟೈಮ್ ಬಂದಿರೋದು. ಇದು ಎಣ್ಣೆ ಬಂದ್ಬಿಟ್ಟು ಸುರ್ತಿ ಎಣ್ಣೆ ಅಂತ ಹೇಳಿ. ಇದು ವಿಶೇಷತೆ ಏನಂದ್ರೆ ಹಾಲಿನ ಫ್ಲಾಟ್ ಹೆಚ್ಚು ಏರು ಬರುತ್ತೆ, ರೋಗ ನಿರೋಧಕ ಶಕ್ತಿ ಕಮ್ಮಿ ಇರುತ್ತೆ ಇದರಲ್ಲಿ. ನಮ್ಮ ಗ್ರಾಮೀಣ ಭಾಗದಲ್ಲಿ ಹಳ್ಳಿ ಕಡೆ ಕಾಡು ಮೇಳೆಗಳಲ್ಲೆಲ್ಲ ಮೇಸ್ಕೊಂಡು ಬರೋದಿಲ್ಲ. ಅದು ಏನ್ ಬೇಕು ಅದು ಮೇವು ಗಿಡ ಎಲ್ಲ ತಿನ್ನುತ್ತೆ, ಆರೋಗ್ಯವಾಗಿರುತ್ತೆ. ಅದಕ್ಕೋಸ್ಕರ ಇದನ್ನ ನಮ್ಮ ಹಳ್ಳಿ ಜನಾಂಗ ಇದನ್ನ ಇದು ಮಾಡ್ತಾರೆ. ಅಂದ್ರೆ ಹಾಲು ಬರೋದು 5 ರಿಂದ 6 ಲೀಟರ್ ಹಾಲು ಕೊಡುತ್ತೆ ಇದು. ಅದು ನೋಡೋದಕ್ಕೇನೋ ಒಂಥರ ಅಂದವಾಗಿರುತ್ತೆ, ಬ್ಲಾಕ್ 1 ಕಾಲು ದಾರು ಉದ್ದ ಇರುತ್ತೆ ಇದು. ಅದಕ್ಕೋಸ್ಕರ ಈ ತಳಿಗಳು ನಮ್ಮ ಗ್ರಾಮೀಣ ಭಾಗದಲ್ಲಿ ಅತಿ ಕಡಿಮೆ ಆಗೋಗವೆ. ಕೆಲವರು ಈ ತಳಿ ಚಿಕ್ಕ ಅಲ್ಲಲ್ಲ, ಇದು ಮುರ ಅಂತ ಹೇಳ್ತಾರಲ್ಲ ಅಂತಾರ. ಅದಕ್ಕೆ ಇದು ನಮ್ಮ ಗ್ರಾಮೀಣ ಭಾಗದಲ್ಲಿ ಅಲ್ಲೆಲ್ಲಿ ಉಳ್ಕೊಂಡೈತೆ. ಇದು ಕೆಲ ಪ್ರಾಬ್ಲಮ್ ಇಂದ ಸಮಯ ನಿಲ್ತಾ ಇಲ್ಲ. ಯಾಕೆ ಸಮಯ ನಿಲ್ಲಲ್ಲ ಅನ್ನೋ ಕಾರಣಕ್ಕೆ ಇದರಲ್ಲಿ ಕೊಬ್ಬಿನ ಅಂಶ ಜಾಸ್ತಿ ಇರುತ್ತೆ. ಅದು ಸಮಯ ನಿಲ್ಲೋದಕ್ಕೆ ಕಾರಣ ಬಿಟ್ಟರೆ ಮಾತ್ರ ಸಮಯ ನಿಲ್ಲುತ್ತೆ, ಕರು ಹಾಕುತ್ತೆ. ಅದಕ್ಕೋಸ್ಕರ ಇದು ಒಳ್ಳೆ ತಳಿ. ಇದು ಒಂದು 20-25 ವರ್ಷ ಜೀವಂತವಾಗಿರ್ತದೆ ಇದು. ಅದಕ್ಕೋಸ್ಕರ ಇದು ನಮ್ಮ ಹಳ್ಳಿ ಭಾಗದಲ್ಲಿ ನಮ್ಮ ರೈತರು ಸಾಧನೆ ಮಾಡಿರೋ ಸಾಧಕ ರೈತರು ಅದರಿಂದ ಲಾಭನ ಎಣ್ಣೆ ಸಾಕಾಣಿಕೆ ಮಾಡ್ಬೇಕಂತ ಹೇಳ್ಬಿಟ್ಟು ಕೆಲವರು ಸಾಕಾಣಿಕೆ ಮಾಡ್ತಾ ಇದ್ದಾರೆ. ಅದೇ ತರ ಬಂದ್ಬಿಟ್ಟು ಇದು ಮುರಾ ಕೋಣ. ಇದು ಮುರಾ ಕೋಣ ಅವ್ರ ತಾಯಿ ಸುಮಾರು ಒಂದು 7 ಲೀಟರ್ 8 ಲೀಟರ್ ಹಾಲಾದ್ರೆ ಆ ತಾಯಿ ಹೊಟ್ಟೆಯಲ್ಲಿ ಕೋಣ ಹುಟ್ಟು ಆ ಕೋಣ ಬೇರೆದಕ್ಕೆ ಸಮಯ ಕ್ರಾಸಿಂಗ್ ಮಾಡಿದಾಗ ಸೇಮ್ ಅದೇ ತರನೇ ಸ್ಟಾರ್ಟಿಂಗ್ ಒಂದು 7 ಲೀಟರ್ ಆಗುತ್ತೆ. ಆಮೇಲೆ ನಂತರ ರೈಡ್ ಹಾಕೊಂಡು ಹೋಗ್ತದೆ. ಅದಕ್ಕೋಸ್ಕರ ಕೋಣ ಕ್ರಾಸಿಂಗ್ ಗೋಸ್ಕರ ನಾವು ಇಟ್ಕೊಂಡಿರೋದು. ಡೈರೆಕ್ಟ್ ಅಲ್ಲಿ ಕ್ರಾಸ್ ಮಾಡ್ಬೇಕು. ಅದೇ ಹುಟ್ಟಿರೋ ತಳಿನೇ ಅವ್ರ ತಾಯಿಗಾಗ್ಲಿ ಅವ್ರ ತಂಗಿಗಾಗ್ಲಿ ಕ್ರಾಸಿಂಗ್ ಮಾಡೋದಕ್ಕೆ ಹೋಗ್ಬಾರ್ದು. ಬೇರೆ ತಳಿ ಹುಟ್ಟಿರೋದು ಮಾತ್ರ ಕ್ರಾಸಿಂಗ್ ಮಾಡ್ಬೇಕು. ಅಂದ್ರೆ ಮುರಾ ಜಾತಿ ಯಾವ್ದು ತಳಿ ಇರ್ತದೆ ಅದಕ್ಕೆ ಮಾತ್ರ ಸೀಮಿತ. ಆಮೇಲೆ ಇದು ಮಾಮೂಲಿ ನಾಟಿ ಎಮ್ಮೆ ಬಿಡೋದು, ಇನ್ನೊಂದು ಜಾತಿ ಪದ್ಧತಿ ಬಿಡೋದು, ಬೇರೆ ಎಮ್ಮೆಗಳು ಯಾವ್ದಕ್ಕೂ ಬಿಡಕ್ಕೆ ಹೋಗ್ಬಾರ್ದು. ಅದರಿಂದ ಅದು ಆರೋಗ್ಯವಾಗಿರ್ತದೆ. ಅಂದ್ರೆ ಈ ಕೋಣದ ವಿಶೇಷತೆ ಏನಂದ್ರೆ ಮನುಷ್ಯನ ನಂಬುತ್ತದೆ. ಅದು ನಾವು ಹೆಂಗ್ ಹೇಳಿದ್ರೆ ಅಂತ ಹೇಳ್ತದ, ಒಬ್ಬರಂದ್ರೆ ಹೇಳ್ತದ, ಬಾಂದ್ರೆ ಬರ್ತದ. ಆ ತರ ಒಂದು ಪ್ರೀತಿ ವಿಶ್ವಾಸ ಹೊಂದಿರೋ ಕೋಣ ಇದು. ಅದಕ್ಕೋಸ್ಕರ ಇದು ಮುರಾ ಕೋಣ ಲೈಕ್ ಮಾಡೋದು. ಇದುವರೆಗೂ ಅಲ್ಲಾಕಿಲ್ಲ. 2.5 ವರ್ಷ ಆಯ್ತು ನನ್ನ ಮನೆಯಲ್ಲಿ ಹುಟ್ಟಿ. ಅಲ್ಲಾಕಿದ ನಂತರ ಇಷ್ಟು 4 ವರ್ಷ ಆಗುತ್ತೆ. 2.5 ವರ್ಷ ಆಯ್ತು. ಇದು ನಮ್ಮ ಮನೆಯಲ್ಲೇ ಹುಟ್ಟಿರೋ ಕೋಣ. ಅದು ನಮ್ಮಲ್ಲಿ ಮುರಾ ತಳಿ ಒಂದು ಎಮ್ಮೆನೂ ಐತೆ, ಅದ್ರ ಕೂತಿರೋದು. ಇದು ಬಂದು ಸುರ್ತಿ, ಇದು ಮುರಾ. ಸರ್ ಇದು ಸುಮಾರು ನಮ್ಮ ಅಜ್ಜಿ ಕೊಟ್ಟಿರೋ ಹುಡುಗರು. ಇದು ನಮ್ ತಂದೆಯವರು ಕೊಟ್ರು, ನಮ್ ತಂದೆಯವರು ನಾನು ಕೊಟ್ಟು ವರ್ಷ ಪಾರಂಪರ್ಯವಾಗಿ ಜೀವನ ಇದರಿಂದಾನೇ ಕಲಿತಾ ಇದ್ದೀನಿ. ಅದರಿಂದ ಲಾಭ 100 ರೂಪಾಯಿ ಲೀಟರ್ ಹಾಲಿತ್ತು. ಆವಾಗಲೂ ಕೆಲವರು ಅಂತ ಇದ್ರೆ ಮಾರಾಟ ಏನೇ ಮಾಡ್ತಾ ಇದ್ವಿ ಅಂತಾರೆ. ಈಗ ಬಂದ್ಬಿಟ್ಟು 40 ರೂಪಾಯಿ 42 ರೂಪಾಯಿ ಡೈರಿನ ಕೊಡ್ತಾರೆ. ಈಗ ನಾವು ಲೋಕಲ್ ಅಲ್ಲಿ ಮಾಡ್ತಾ ಇದ್ದೀವಿ 60 ರೂಪಾಯಿ 70 ರೂಪಾಯಿ ಹಾಲು ಕೊಡ್ತಾ ಇದ್ದೀವಿ. ಸರ್ ಸೀಮಿತ ಅಂದ್ರೆ ಎಮ್ಮೆಗಿನ ಕೋಣ ರೇಟ್ ಜಾಸ್ತಿ ಆಗುತ್ತೆ, ಜಾಸ್ತಿ. ಯಾಕಂದ್ರೆ ಬ್ರೀಡಿಂಗ್ ಪ್ರೋಸೆಸ್ ಅದರಲ್ಲಿ ಓಕೆ ಆಗ್ಬೇಕು. ಎಲ್ಲ ಕೋಣನು ಓಕೆ ಆಗೋದಿಲ್ಲ. ಇದು ಮರಿ ಒಂದಕ್ಕೆ ಸ್ಯಾಂಪಲ್ ಕೊಡ್ಬೇಕು. ನಾವು ಸ್ಯಾಂಪಲ್ ಕೊಟ್ಟಾಗ ಮರಿ ಹುಟ್ಟುತ್ತೆ. ಅದರಲ್ಲಿ ಹಾಲು ಎಷ್ಟು ಬರುತ್ತೆ ಅಂತ ಗ್ರೇಡಿಂಗ್ ಚೆಕ್ ಮಾಡ್ಬೇಕು ನಾವು. ಆವಾಗ ತಳಿ ಡೆವಲಪ್ಮೆಂಟ್ ಮಾಡ್ಬೇಕಂದ್ರೆ ಅದ್ರಲ್ಲಿ ಹಾಲು ಕಮ್ಮಿ ಬಂತಂದ್ರೆ, ಆ ತಾಯಿ ಹುಟ್ಟಿರೋದಕ್ಕಿಂತ ಕಮ್ಮಿ ಬಂತಂದ್ರೆ ಅದು ಪ್ರಯೋಜನ ಇಲ್ಲ ಕೋಣ. ಅದಕ್ಕೆ ಆ ತರ ಸೆಲೆಕ್ಟೆಡ್ ಮಾಡಿ ನಾವು ಕೋಣ ಕ್ರಾಸಿಂಗ್ ಬಿಡ್ಬೇಕು. ಸರ್ ಈ ತರದ್ದು ಒಂದು 3 ತಳಿ ಐತೆ. ಸೂಟಿ ಕೋಣ ಸಪ್ರೇಟ್, ಮುರಾದ್ ಬೇರೆ, ಆಮೇಲೆ ಮಾಮೂಲಿ ಇದು ಬೇರೆ ಐತೆ. ಇದು ಮುರಾ. ನಮ್ಮದು ಬಿಟ್ಟರೆ ಯಾರ್ದು ಇಲ್ಲ ಸರ್. ನಮ್ಗೆ ವಂಶ ಪಾರಂಪರ್ಯ ಹಾಕೊಂಡ್ ಬರ್ತಾ ಇದ್ರಲ್ವಾ? ಹೌದು ಸರ್. ಊರಲ್ಲಿ ಒಂಥರ ವಿಶೇಷ ಹೆಸರಿದೆ ನಿಮ್ಗೆ ಈ ಒಂದು ಇದು ಹಾಕೋದ್ರಿಂದಲೇ. ತಾಲೂಕಲ್ಲಿ ಒಂದು ಹೆಸರು ಐತೆ ಸರ್. ತಾಲೂಕಲ್ಲಿ ಕೋಲಾರ ಜಿಲ್ಲೆಯಲ್ಲಿ ನಾನು ಸುಮಾರು ಪ್ರಶಸ್ತಿಗಳು ತಗೊಂಡಿದ್ದೀನಿ. ಹೈನುಗಾರಿಕೆಯಲ್ಲಿ ಸಾಧನೆ ಮಾಡಿ ಸಾಧಕ ರೈತ ಅಂತ ಬಿಟ್ಟು ನಮ್ ಪ್ರಶಸ್ತಿ ಕೊಟ್ಟವ್ರೆ. ಈಗಾಗಲೇ ಬೋರ್ಡ್ ಕೂಡ ಹಾಕಿದ್ದೀರಿ. ದಿಢೀರಾಗಿ ಬೆಳೆದು ಇಡೀ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಸುದ್ದಿ ಮಾಡಿದ್ದೆ ನಾನು. 2021ರಲ್ಲಿ EC ಫಾರಂ ತಗೊಂಡ್ಬಂದು ಆ ವರ್ಷ ನಾವು ಸ್ವಲ್ಪ ಏರುಪೇರು ಆಗೋಯ್ತು. 2023-24ರಲ್ಲಿ ಅದೇ ಗ್ರೇಡಿಂಗ್ ಮಾಡಿ ಇಡೀ ಕೋಲಾರ ಜಿಲ್ಲೆಯಲ್ಲಿ
ಜಿಲ್ಲಾ ಪ್ರಶಸ್ತಿ ತಗೊಂಡೆ, ನಮ್ಮ ಮಾಲು ತಾಲೂಕಲ್ಲಿ ತಾಲೂಕು ಪ್ರಶಸ್ತಿ ತಗೊಂಡಿದ್ದೀನಿ. ಹೈನುಗಾರಿಕೆಯಲ್ಲಿ ಈಗ ನಮ್ಮ ರಾಜ್ಯ ಮಟ್ಟಕ್ಕೆ ಬಂದಿದ್ದೀನಿ. ಭಗವಂತ ಏನ್ ಮಾಡ್ತಾನೆ ಅನ್ನೋದು ಗೊತ್ತಿಲ್ಲ. ಒಳ್ಳೆ ವಿಚಾರ. ರೈತ ಸ್ವಾಭಿಮಾನಿ ಈ ರೀತಿ ಅವನ ಬದುಕು ನಡೆಸೋದಲ್ಲದೆ ಪ್ರಶಸ್ತಿಗಳು ಸಿಗುತ್ತೆ, ಒಂದು ಹಿರಿಮೆ ಸಿಗುತ್ತೆ, ಅವನಿಗೆ ಗೌರವ ಸಿಗುತ್ತೆ ಅಂದ್ರೆ ತುಂಬಾ ಒಳ್ಳೆ ವಿಚಾರ. ಏನ್ ಹೇಳ್ತೀರಿ ಈ ಬಗ್ಗೆ? ಸರ್, ನಮಗೆ ಖುಷಿ ಏನಂದ್ರೆ ಪ್ರತಿಯೊಬ್ಬ ಬಡ ರೈತ ಒಂದು 10 ಜನ ಮುಂದೆ ಒಬ್ಬ ಸಾಧನೆ ಮಾಡಿರೋ ರೈತ ಅಂದ್ರೆ ಅವ್ನಿಗೆ ಒಂಥರ ಖುಷಿ ಇದ್ದಂಗೆ ಸರ್. ಅವನು ದುಡ್ಡುಕೋಸ್ಕರ ಮಾಡಲ್ಲ ರೈತ, ದುಡ್ಡು ಸ್ವಾಭಿಮಾನಿ ಅಲ್ಲ. ಮೂಕ ಪ್ರಾಣಿ ಜೀವಂತವಾಗಿ ಸಾಕ್ಬೇಕು, ಅದಕ್ಕೂ 2 ದಿವಸ ಜೀವ ಕೊಡ್ಬೇಕು. ಕೆಲವರು ಏನ್ ಮಾಡ್ತಾರೆ ಅಂದ್ರೆ ಅಲ್ಲಿ ಹಾಕಕ್ಕೆ ಇಲ್ಲ, ಕಟ್ಕೊಂಡು ಕೊಡ್ತಾರೆ. ಆ ತರ ಕೊಡೇ ಬರ್ತಾರೆ. ಅದು ಹುಟ್ಟವಾಗಂತವೆ. ನಾನು 2 ದಿವಸ ಜೀವಂತವಾಗಿ ರೈತನತ್ತ ಹೋಗಿ ನಾನು ಬೆಳಿಬೇಕು, ನಾನು ನೋಡ್ಬೇಕು 4 ಜನನ ಅಂತ ಅದು ಹುಟ್ಟವಾಗ ಅನ್ಕೊಂಬರ್ತದೆ. ಆದ್ರೆ ನಾವು ಮಿನಿಮಮ್ ಅಂದ್ರೆ 2 4 6 ಗಂಟೆಗೆ ಕೆಲವು ಸಾಕೋದಿಲ್ಲ, 4-5 ಗಂಟೆ ಸಾಕಿ ಸುಮಾರು 5-6 ವರ್ಷ ಅದು ಜೀವ ಕೊಟ್ಟಂಗ ಆಗ್ತದೆ. ಆ ಜೀವನ ಅರ್ಜೆಂಟ್ ಆಗಿ ಸಾಯಿಸಕ್ಕಂತೂ ಯಾರು ಹೋಗಬೇಡಿ ಅಂತ ನಾನು ಹೇಳ್ತಾ ಇದ್ದೀನಿ. ಎಷ್ಟು ಈ ತರದ್ದು ಒಂದೇ ತಳಿ ಎಷ್ಟು ಸಾಕಿದ್ರೆ ಸರ್? ಸುಮಾರು ನನ್ನ ಹತ್ರ ಹಂತವಾಗಿ ಒಂದು 10, 20, 30 ಗಂಟೆ ಸಾಕಾಣಿಕೆ ಮಾಡಿದೀನಿ. ಮಿನಿಮಮ್ ಅಂದ್ರೆ 20-25 ವರ್ಷ ನಂತರನೇ ನಾನು ಆಕಸ್ಮಿಕ ಮಾರಾಟ ಮಾಡೋದು. ಈಗ ಮಾರಾಟ ಮಾಡಿರೋದು ಬಿಟ್ಟು ನಿಮ್ಮನೆಲ್ಲೇ ಕೆಲವೊಂದು ಯಾವ್ದಾದ್ರು ತೀರ್ಕೊಂಡು ಹೋಗಿದ್ರೆ? ಸುಮಾರು ತೀರ್ಕೊಂಡಿದೆ ಸರ್. ವಯಸ್ಸಾದ್ಮೇಲೆ ತೀರ್ಕೊಂಡಿದ್ದಲ್ಲ ನೋಡಿ, ವಯಸ್ಸಾದ್ಮೇಲೆ ಇದು 8 ವರ್ಷ ರನ್ನಿಂಗ್. ಈಗಲೂ ಇಟ್ಕೊಂಡಿದ್ದೀನಿ, ಇಲ್ಲಿ 8 ವರ್ಷ ಹಾಕೊಂತೀನಿ ನಾನು. ಅದನ್ನ ಕೊಡಲ್ಲ. ನನ್ ಮನೆಗೆ ಬಂದ್ಮೇಲೆ ನನ್ನ ಹತ್ರನೇ ವಯಸ್ಸಾಗಿ ನಂತರ ಲಾಸ್ಟ್ ಅಲ್ಲಿ ಯಾರ್ಕನ ರೈತರು ಬಂದು ಕೇಳಿದ್ರು ಅಂತ ಇಟ್ಕೊಳ್ಳಿ, ಅವತ್ತು ಅಷ್ಟೇ ರೈತರಿಗಾದ್ರೆ ನೇರವಾಗಿ ಒಂದು 10,000 20,000 ಕಮ್ಮಿ ಕೊಡ್ತೇನೆ, ಸಾಕು ಹೋಗ ನೀನು ಅಂತ. ಅದೇ ಕಟ್ಕಿನ ಮಾತ್ರ ನಾನು ಇದುವರೆಗೂ ನಾನು ಯಾವುದು ನನ್ನ ಇತಿಹಾಸದಲ್ಲಿ ಕಟ್ಕಿರಕ್ಕೆ ಮಾತ್ರ ನಾನು ಮಾರಾಟ ಮಾಡೋದಿಲ್ಲ. ಸತ್ರೆ ಬೆಕ್ಕೊಂಡು ಮಣ್ಣಲ್ಲಿ ಹಾಕ್ತೀನಿ, ಬದುಕಿರೋ ಸಾಕ್ತೀನಿ ನಾನು. ಒಂದು ಹಸುಗಿಂದ ಕಾಲು ಮುರಿದೋಯ್ತು, ಸೀಮೆ ಹಸುಗೆ ಕಾಲು ಮುರಿದೋದ್ರಲ್ಲಿ ಈಗಲೂ ನನ್ನ ಮನೆಯಲ್ಲೇ ಸಾಕ್ತಾ ಇದ್ದೀನಿ. ಒಂದು ಕರು ಹಾಕುತ್ತೆ ಕಾಲು ಮುರಿದ್ರೆ ಕೂಡ ಆ ತರ ಸಾಕಾಣಿಕೆ ಮಾಡ್ಕೊಂಡು ಜೀವನ ಕಳೀತಾ ಇದ್ದೀನಿ. ನಾನು ಒಂದು ಪಕ್ಷಿಗಳಂದ್ರೆ ನನ್ಗೊಂದು ಪ್ರೀತಿ ವಿಶ್ವಾಸ. ನಾನು ನನ್ನ ಜಮೀನು 6 ಎಕರೆ ಜಮೀನಲ್ಲಿ ನಾವೇ ಬೆಳೆದು ವರ್ಷಕ್ಕ ಅರ್ಧ ಎಕರೆ ಉಚಿತವಾಗಿ ಪಕ್ಷಿ ಪ್ರೇಮಿಯಾಗಿ ಉಳ್ಕೊಳ್ಬೇಕಂದ್ಬಿಟ್ಟು ಬಿಟ್ಟಾಕ್ತೀನಿ ನೋಡಿ. ಅದೇ ಬ್ಯಾನರ್ ಎಲ್ಲ ಹಾಕಿದ್ದೀನಿ ನಾನು. ಇಲ್ಲಿ ನವಣೆ ಬೆಳಿಬಿಟ್ಟು ಈಗಲೂ ನೀನು ಚೆಕ್ ಮಾಡಿದ್ರೆ ಕರೆಕ್ಟ್ ಆಗಿರ್ಬೇಕು. ಏನ್ರಿ ಸುಮ್ಮನೆ ಮೀಡಿಯಾ ಮುಂದೆ ಹೇಳ್ತಾನೆ, ಅಲ್ಲಿ ನೋಡಿದ್ರೆ ಏನಿಲ್ಲ ಅನ್ನೋ ಪರಿಸ್ಥಿತಿ ಇದ್ರೆ ಈಗಲೂ ಲೊಕೇಶನ್ ಹಾಕ್ತೀನಿ, ಹೋಗಿ ಅಲ್ಲಿ ಇದು ಮಾಡ್ತೀನಿ, ವಾಟ್ಸಪ್ ಅಲ್ಲಿ ಕಳ್ಸಿಕೊಡ್ತೀನಿ, ನೋಡ್ಬೇಕಂದ್ರೆ. ಇದಕ್ಕೆ ಮಾರಕ್ ಹೋದ್ರೆ ಏನ್ ಬೇಕು ಸರ್? ಇದು ಮಾರಕ್ ಹೋದ್ರೆ ಮಾರ್ಕೆಟ್ ಅಲ್ಲಿ ಇದಕ್ಕೆ ಅತಿ ಹೆಚ್ಚಿನ ಬೇಡಿಕೆ ಐತೆ ಎಮ್ಮೆಗೆ. ಯಾಕಂದ್ರೆ ಇದರಲ್ಲಿ ಫ್ಲಾಟಿಂಗ್ ಮಾತ್ರ 99% ಓಕೆ. ಯಾವ್ದು ಓವರ್ ಹಾಲನ್ನ ಜಾಸ್ತಿ ಆಗ್ತದೆ, ಫ್ಲಾಟ್ ಕಮ್ಮಿ ಬರುತ್ತೆ. ಇದಕ್ಕೋಸ್ಕರ ಬೆಣ್ಣೆ ಆಗಲಿ ತುಪ್ಪ ಆಗಲಿ ಗ್ರೇಡಿಂಗ್ ನಂಬರ್ 1. ಇದ್ರ ಬೆಲೆ ಬಂದ್ಬಿಟ್ಟು 80,000 90 1 ಲಕ್ಷ ಒಳಗಡೆ ಸರ್. 1 ಲಕ್ಷ ಒಳಗಡೆ. ಕೆಲವರು ಅಂತಾರೆ ಇದ್ರನ್ನೇ 1.5 ಲಕ್ಷ. ಅದು ಮೋಸದ ಕೆಲಸ, ಮೋಸ ಬೇಡ. ಇರೋದನ್ನ ತಕೊಳ್ಳಿ, ಯಾರೇ ಆಗಲಿ. ದಳ್ಳಾಳಿ ಹೋದ್ರೆ ಇದೇ ಒಂದು ದಳ್ಳಾಳಿ ತಕೊಂಡೋದ್ರೆ 1.5 ಲಕ್ಷ 2 ಲಕ್ಷ ಅಂದ್ಬಿಟ್ಟು ತೆಗೆದ್ಬಿಟ್ಟು ಅದ್ರ ಬಣ್ಣ ಸ್ವಲ್ಪ ಉಗ್ಬಿಟ್ಟು ಗಿಲಿಟ್ ಮಾಡ್ತಾರೆ. ಅಂತವ್ರ ಹತ್ರ ತೆಗಿಯೋಕೆ ಹೋಗ್ಬೇಡಿ. ನಮ್ಮಂತ ಸಾಧಕ ರೈತರ ಹತ್ರ ತಕೊಳ್ಳಿ ಬೇಕಾದ್ರೆ ಕೊಡ್ತೀವಿ ಸರ್. ಇದು ಪೊಲೀಸ್ ಬೇಡಿಕೆ ಇರ್ತದೆ. ಯಾಕಂದ್ರೆ ಇದು ತಮಿಳ್ ಪ್ರೊಫೆಸರ್ಗೆ ಇದು ಕೊಂಡ ಮಿನಿಮಮ್ ಅಂದ್ರೆ 1.5 ಲಕ್ಷ, 1.75, 2, 3 ಲಕ್ಷ ಟಾರ್ಗೆಟ್. 3 ಲಕ್ಷ ಒಳಗಡೆ ಸಿಗುತ್ತೆ. ಅಂದ್ರೆ ಅದರಲ್ಲಿ ಗ್ರೋತಿಂಗ್ ಮಕ್ಕಳು ಹುಟ್ಟೋದ್ರಲ್ಲಿ ಇಂಪ್ರೂವ್ಮೆಂಟ್ ಆಗ್ತದೆ. ಅದರಲ್ಲಿ ಲೋ ಆದ್ರೆ ಆ ಕೊಂಡ ಏನ್ ಆಗಲ್ಲ, ಪ್ರಯೋಜನ ಇಲ್ದಿರಾಗುತ್ತೆ. ಒಳ್ಳೆದಾಗ್ಲಿ.